ಟೈಮು ಹತ್ತತ್ರ 3:30 ಆಯಿತು ಬಂತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಟೆಂಪಲ್ ಹೊರಡೋದಿದೆ. ನಾನು ಯಾವ ಟೆಂಪಲ್ಲು ಏನು ಅಂತ ಕೂಡ ನಿಮಗೆ ಹೇಳ್ಕೊತೀನಿ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗ್ತಾಯಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಯಾವುದನ್ನು ಕೂಡ ಮಾಡ್ತಾಯಿಲ್ಲ. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ SSLC ಮಕ್ಕಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಅಥವಾ ಜಾಬ್ ಓರಿಯೆಂಟೆಡ್ ಏನಾದರೂ ಜಾಬ್ ತೊಗೋತೀನಿ ಅನ್ನೋರು ಏನಾದ್ರು ಇದ್ದರೆ ಈ ಟೆಂಪಲ್ಗೆ ಖಂಡಿತ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಈ ಟೆಂಪಲ್ ಬಗ್ಗೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ಕ್ಲಾರಿಟಿನ ಕೊಡ್ತೀನಿ. ನಿಮಗೆ ಬೇಕಂದರೆ ನಾನು ನಂಬರ್ ಕೂಡ ಹಾಕಿರ್ತೀನಿ. ನೀವು ಬೇಕಾದರೆ ಬೆಂಗಳೂರಲ್ಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವ್ರಿಗೆ ಅಲ್ಲೇ ಪಕ್ಕದಲ್ಲಿದ್ದರೂ ಕೂಡ ಒಂದು ದೇವಸ್ಥಾನಗಳ ಬಗ್ಗೆ ಅಷ್ಟು ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ನಾನಿವತ್ತು ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೋಗ್ತಾಯಿದ್ದೀನಿ. ನನ್ನ ಮಗನಿಗೆ ಹೋಮ ಇಡ್ಸ್ಕೊಂಡಿದ್ದೆ. ಅಲ್ಲಿ ಹೋಮ ಮಾಡಿಸೋದಕ್ಕೆ ಟೈಮ್ ಸಿಗೋದೇ ತುಂಬ ಕಮ್ಮಿ. ಬಟ್ ಅಂಥದ್ರಲ್ಲಿ ನಮಗೆ ಹುಣ್ಣಿಮೆ ದಿನ ಸಿಕ್ಕಿರೋದು ತುಂಬಾ ಖುಷಿಯಾಯಿತು. ಸೊ ಅದೃಷ್ಟ ಅಂತ ಕೂಡ ಹೇಳ್ಬೋದು. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಹೊರಡೋಣ ಮನೆಯಿಂದ. ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಈ ಕಡೆ ಅವನು ಕೂಡ ರೆಡಿ ಆಗ್ತಿದ್ದಾನೆ. ಇವರು ನೆಪ್ಸಿ ರೆಡಿ ಮಾಡೋದಕ್ಕಾಯಿತು. ಯಾಕೆಂದರೆ ಟೈಮು 3 ಗಂಟೆ ಆಗಿತ್ತಲ್ಲ, ಹಾಗಾಗಿ 3 ಗಂಟೆಗೆ ಎಬ್ಸಿರೋದ್ರಿಂದ ಸ್ವಲ್ಪ ಕೋಪ ಬೇರೆ ಮಾಡ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ. ಅಷ್ಟು ದೂರ ಹೋಗಬೇಕಾ ದೇವಸ್ಥಾನಕ್ಕೆ ಅಂತ ಇಬ್ಬರು ಕೂಡ ಹೇಳ್ತಾಯಿದ್ರು. ರೆಡಿ ಆಗ್ತಿದ್ದಾನೆ. ಅವರು ಚಿಕ್ಕವರು, ಅವರು ರೆಡಿ ಆಗ್ತಿದ್ದಾರೆ. ಇವರು ಆಲ್ರೆಡಿ ರೆಡಿಯಾಗಿ ಏನೋ ನೋಡ್ತಾ ನಿಂತಿದ್ದಾರೆ. ನೋಡಿ ಈ ಕತ್ಲಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಗಾಡಿ ಇಲ್ಲೆಲ್ಲರೂ ಪಾರ್ಕಿಂಗ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ NR ಸರ್ಕಲಲ್ಲಿ ಪಾರ್ಕಿಂಗ್ ಮಾಡೋ ಜಾಗ ಇಲ್ಲ. ಹಾಗಾಗಿ ವಾಕಬಲ್ಲೇ ಬಂದ್ವಿ. ನೋಡೋಣ ಬಸ್ ಎಷ್ಟೊತ್ತಿಗೆ ಬರುತ್ತೆ. ಏನೋ ಚೆಕ್ ಮಾಡಿಕೊಂಡು ಇಲ್ಲಿ ಬಂದಿದ್ವಿ ಇಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ. ನೋಡುವ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ. ಈಗ ಹಾಸನಲ್ಲಿ ಯಾರೂ ಇಲ್ಲ ಆಯಿತಾ, ಬರೀ ನಾವು ಅಷ್ಟೇ ಇರೋದು. ಭಯ ಬೇರೆ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಅಂತೂ ಇಂತೂ ನಾನು ಬಸ್ ಕೂಡ ಬಂತು. ಸಡನ್ಲಿ ಬಂದ ತಕ್ಷಣ ಬಸ್ ಹತ್ಕೊಬಿಟ್ವಿ. ಅದು ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಇನ್ನೇನು ಹತ್ತತ್ರ ಅಲ್ಲಿ ಸ್ಟಾಪ್ ಕೊಟ್ಟಿದ್ರು. ಬೆಳಗ್ಗೆ ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡಿ ಎಲ್ಲರೂ ನನ್ನ ಫ್ರೆಂಡ್ ಅಂದರೆ ಅಕ್ಕ ಆಗಬೇಕು, ಮಂಜುಳಕ್ಕ ಅಂತ ಹೇಳಿ. ಅವ್ರ ಮಗ ಕೂಡ ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ಇನ್ನು ನನ್ನ ಮಕ್ಕಳು ಮತ್ತು ಮಂಜುಳಕ್ಕನ ಮಗ ಎಲ್ಲರೂ ಒಂದು ಸೀಟಲ್ಲಿ ಮಲಗಿದ್ರು. ನಾನು ಮಂಜುಳಕ್ಕ ಮತ್ತು ಅವ್ನ ಚಿಕ್ಕ ಮಗ ಒಂದು ಸೀಟಲ್ಲಿ ಕೂತಿದ್ವಿ. ಸೊ ಹೀಗೆ ಹೋಗ್ತಾ ಹೋಗ್ತಾ ಹಾಗೆಯೇ ಶಾರ್ಟಾಗಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡೆ. ಬೆಂಗಳೂರಿಗೆ ರೀಚ್ ಆದ್ವಿ ಅಂತ ಹೇಳಿ. ನಿಮಗೆ ಇದು ದೇವಸ್ಥಾನದ ಜಾಸ್ತಿ ದೂರ ಎಲ್ಲೂ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಜೆಸ್ಟಿಕ್ಕು, ಅಲ್ಲಿ ಬಸ್ಗಳೆಲ್ಲ ನಿಂತಿದೆ ನೋಡಿ. ಅದರ ಆಪೋಸಿಟೇ ಈ ದೇವಸ್ಥಾನ ಇರೋದು. ಇಲ್ಲಿ ಬಂದಾಗ ನಿಮಗೆ ಅವರು ಹೇಳ್ತಾರೆ ಅಲ್ಲೆಲ್ಲ ಸ್ಲಿಪ್ಪರ್ನ ಬಿಟ್ಟು ದೇವಸ್ಥಾನದೊಳಗಡೆ ಹೋಗಬೇಕಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿರೋದು ಬ್ರಾಹ್ಮಿಣ್ಸು. ಹಾಗೆಯೇ ಅವ್ರನ್ನ ಬಿಟ್ಟರೆ ಇನ್ನು ಒಂದು ಟಿಕೆಟಿಗೆ 1,500 ಟಿಕೆಟಿಗೆ ಇಬ್ಬರು ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅವತ್ತಿನ ದಿನ ಯಾವುದೇ ರೀತಿಯ ದರ್ಶನ ಇರೋದಿಲ್ಲ. ಅಂದರೆ ಹೋಮಕ್ಕೆ ಮಾತ್ರ ಪ್ರಸಿದ್ಧಿಯಾಗಿರುತ್ತೆ. ಅವತ್ತಿನ 2 ದಿನ ಇರುತ್ತೆ. 2 ದಿನ ಎಷ್ಟು ಜನ ಬುಕ್ ಮಾಡ್ಕೊಂಡಿರ್ತಾರೆ ಅಷ್ಟು ಜನಕ್ಕೆ 2 ಜನ ಮಾತ್ರ. ಇಲ್ಲ ಸ್ಟೂಡೆಂಟ್ಸನ್ನೇ ಕಳಿಸ್ಬಿಟ್ಟು ಹೋಮಕ್ಕೆ ಕೂರಿಸ್ಬೋದು. ಇಲ್ಲ ನಾವು ಒಬ್ಬರು ಪೇರೆಂಟ್ಸ್ ಹೋಗ್ಬೋದು ಒಂದು ಮಗು ಜೊತೆ. ಹೀಗೇ ಟೆಂಪಲ್ ಕೂಡ ಇನ್ನೂ ಓಪನ್ ಇರಲಿಲ್ಲ. ಎಲ್ಲ ಒಳಗಡೆ ಎಲ್ಲ ಸಿದ್ಧತೆನ ಮಾಡ್ಕೋತಾಯಿದ್ರು. ಆಲ್ಮೋಸ್ಟ್ ನಾವು ಬೆಳಗ್ಗೆ ನಾವು 3:30ಗೆ ರೆಡಿಯಾಗಿಬಿಟ್ಟು 4 ಗಂಟೆಗೆ ಬಸ್ ಬಂತು. ಕರೆಕ್ಟಾಗಿ ಅವ್ರು ಹೇಳಿದ್ದು 8 ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ಕೂಡ 8:15ಗೆ ರೀಚ್ ಆದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿರೋರು ಮಾತ್ರ ತುಂಬಾ ಅಂದರೆ ಒಳಗಡೆ ಬಿಡೋದಕ್ಕೆ ಒಬ್ರಿಗೆ ಇಬ್ಬರು, ಅಂದರೆ ಒಂದು ಟಿಕೆಟಿಗೆ ಇಬ್ಬರು ಮಾತ್ರ ಒಳಗಡೆ ಹೋಗೋವಂಥ ಚಾನ್ಸಸ್. ಎಲ್ರಿಗೂ ನಮಸ್ಕಾರ. ನಾವೊಂದು ಈ ಬೆಂಗಳೂರಲ್ಲಿ ಹೋಗಿ ಆ ಥರ ಒಂದು ಟೆಂಪಲ್ ಇದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಆ ಟೆಂಪಲ್ಗೆ ನಾವು ಕೂಡ ಹೋಗಿದ್ವಿ. ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಅಂದರೆ ಬೆಂಗಳೂರಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ಅಥವಾ ಕೆಲವ್ರಿಗೆ ಗೊತ್ತಿರಲ್ಲ. ಇದು ಮೆಜೆಸ್ಟಿಕ್ ಪಕ್ಕನೇ ಇದೆ. ಲಕ್ಷ್ಮೀ ಹಯಗ್ರೀವ ದೇವರು ಜ್ಞಾನ, ವಿದ್ಯೆ ಮತ್ತು ಬುದ್ಧಿಯ ಅಧಿದೇವತೆ ಕೂಡ. ಹಯಗ್ರೀವ ದೇವಸ್ಥಾನ ವಿಷ್ಣುವಿನ ಅವತಾರ ಆಗಿದ್ದು ಕುದುರೆಯ ಮುಖ ಹೊಂದಿರುವಂಥ ದೇವರು.
ಬೆಂಗಳೂರು ನಗರದಲ್ಲಿ ಮಲ್ಲೇಶ್ವರಂ ರಾಜಾಜಿನಗರ ಭಾಗದ ಸಮೀಪದಲ್ಲಿರೋ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು ಕೂಡ. ಇದು ಮಹತ್ವ ಏನು ಅಂದರೆ, ವಿದ್ಯಾರ್ಥಿಗಳು, ಶಿಕ್ಷಕರು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರು ಇಲ್ಲಿ ವಿಶೇಷವಾಗಿ ಪೂಜೆನ ಮಾಡಿಸ್ತಾರೆ. ವಿದ್ಯಾಪ್ರಾಪ್ತಿಗೆ, ಸ್ಮರಣ ಶಕ್ತಿಗೆ ಮತ್ತು ಜ್ಞಾನವೃದ್ಧಿಗೆ ಹಯಗ್ರೀವ ಪೂಜೆ ಬಹಳ ಫಲಪ್ರದ ಎಂದು ಕೂಡ ನಂಬಿಕೆ ಇದೆ. ಲಕ್ಷ್ಮೀ ಸಮೇತ ಹಯಗ್ರೀವ ದೇವರ ದರ್ಶನದಿಂದ ಐಶ್ವರ್ಯ ಮತ್ತು ವಿದ್ಯೆ ಎರಡೂ ಕೂಡ ಲಭಿಸುತ್ತೆ. ಮತ್ತು ಹಯಗ್ರೀವ ಹೋಮ, ವಿದ್ಯಾರಂಭ ಸಂಸ್ಕಾರ, ಸರಸ್ವತಿ ಪೂಜೆ ಮತ್ತು ಗುರುವಾರ ಮತ್ತು ವೈಶಾಖ ಮಾಸದಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ. ಇನ್ನು ದರ್ಶನದ ಸಮಯ ಬಂದು ರೆಗ್ಯುಲರ್ ಆಗಿ 6 ಗಂಟೆಯಿಂದ 12, 5:30ರಿಂದ 8:30 ತನಕ ಇರುತ್ತೆ. ಹಬ್ಬ ಅದು ಏನಾದ್ರು ಇದ್ದಾಗ ಚೇಂಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನವರಾತ್ರಿ, ವೈಶಾಖ ಮಾಸದಲ್ಲಿ ಸರಸ್ವತಿ ಪೂಜೆ ದಿನ ವಿಶೇಷ ಅಲಂಕಾರ ಮತ್ತು ಅಭಿಷೇಕ ಕೂಡ ಇರುತ್ತೆ. ಹಾಗೆಯೇ ಇಲ್ಲಿ ನಾವು ಇದು ಬ್ರಾಂಚ್ ಅಂತ ಅಂದರೆ ಪರಕಾಲ ಮಠ ಅಂತ ಇನ್ನೊಂದು ಮೈಸೂರಲ್ಲೂ ಕೂಡ ಇದೆ. ಚಾಮುಂಡಿ ಬೆಟ್ಟದ ಸಮೀಪ ಅಲ್ಲೂ ಕೂಡ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಇದೆ. ಇದು ಶ್ರೀ ರಾಮಾನುಜಾಚಾರ್ಯರ ಕಾಲಕ್ಕೆ ಸಂಬಂಧಿಸಿದ ಪುರಾತನ ದೇವಾಲಯ ಕೂಡ ಆಗಿದೆ. ಹಯಗ್ರೀವ ದೇವರು ಲಕ್ಷ್ಮೀ ಸಮೇತ ಪೂಜಿಸಲ್ಪಡುತ್ತಾರೆ ಇಲ್ಲಿ. ಹಾಗೆಯೇ ಹಯಗ್ರೀವ ದರ್ಶನದಿಂದ ವಿದ್ಯೆ, ಐಶ್ವರ್ಯ, ಬುದ್ಧಿ ಎಲ್ಲ ಕೂಡ ಇರುತ್ತೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತ ಅಂದರೆ, ವರ್ಷಕ್ಕೆ ಒಂದೇ ಸಾರಿ ಹೋಮನ ಮಾಡೋದು. ನಾವಿಲ್ಲಿ 3 ತಿಂಗಳು ಮುಂಚೆನೇ ನಾವು ಟಿಕೆಟ್ನ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅಥವಾ ನಾವು ದೇವಸ್ಥಾನಕ್ಕೇ ಹೋಗಿ ಅಲ್ಲೇ ನಾವು ಟೋಕನ್ ತೊಗೊಂಡು ಬರಬೇಕಾಗತ್ತೆ. ಇದು ಮೈಸೂರಲ್ಲೂ ಕೂಡ ಇದೆ. ನಿಮಗೆ ನಿಯರ್ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಮೈಸೂರಲ್ಲೂ ಕೂಡ ಹೋಗಿ ಮಾಡಿಸ್ಕೊಂಡು ಬರ್ಬೋದು. ಅಲ್ಲೂ ಕೂಡ ಅಷ್ಟೇ ಸೇಮ್ ಇಲ್ಲೇನು ಪ್ರೊಸೀಜರ್ ಇರುತ್ತೋ ಅಲ್ಲೂ ಅದೇ ಪ್ರೊಸೀಜರ್ ಇರುತ್ತೆ. ವರ್ಷಕ್ಕೂ ಒಂದೇ ಸಾರಿ ಹೋಮನ ಮಾಡಿಸ್ತಾರೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಈ ದೇವಾಲಯದ ಗುರೂಜಿ, ಮುಖ್ಯ ಆರಾಧಕರ ಸರಿಯಾದ ಮಾಹಿತಿ ಕೂಡ ನನಗೆ ಸಿಕ್ಕಿಲ್ಲ. ಹಾಗೆಯೇ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನದಲ್ಲಿ ಆಚಾರ್ಯರ ಹೆಸರು ರಾಘವನ್ ಎಂದು ಕೂಡ ಹೇಳ್ತಾರೆ. ದೇವಾಲಯದ ಸಂಬಂಧಿಸಿದ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠ ಎಂಬ ವೈಷ್ಣವ ಸಮುದಾಯದಲ್ಲಿರುವ ಆಚಾರ್ಯರು, ಸ್ವಾಮಿಗಳು ಇದರ ಇತಿಹಾಸಕ್ಕೆ ಸಂಬಂಧಿಸಿರ್ಬೋದು. ಮಠದ ಸಮುದಾಯಕ್ಕೆ ಶಿಷ್ಯರು, ಗುರುಪೂಜಕರು ಹಯಗ್ರೀವ ಉಪಾಸನಾ ಪರಂಪರೆಯಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಇನ್ನು ಸ್ವತಂತ್ರ ಪರಕಾಲ ಮಠದ ಸ್ವಾಮಿಗಳು ಪಾರಂಪರ್ಯ ಗುರುಗಳು, ದೇವಾಲಯದ ಹಯಗ್ರೀವ ಉಪಾಸನಾ ಪರಂಪರೆಯ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಇನ್ನು ಹಲವಾರು ದೇವಸ್ಥಾನಗಳು ಸ್ಥಳೀಯ ಹಿಂದೂ ಪರಂಪರೆಯ ಗುರು ಆಚಾರ್ಯರನ್ನು ಹೊಂದಿರುತ್ತೆ ಮತ್ತು ಆ ಹೆಸರು ಸ್ಥಳೀಯವಾಗಿ ಮಾತ್ರ ಪ್ರಸಿದ್ಧವಾಗಿ ಇರುತ್ತೆ. ಇನ್ನು ನಿಮಗೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ಅಲ್ಲೇ ಹೋಗಿ ವಿಚಾರಿಸ್ಕೋ. ಹೊಸ ಬ್ಯಾಗು, ಪೆನ್ನು, ಬುಕ್ಸು ಮತ್ತು ಪೆನ್ಸಿಲ್, ಎರೇಸರ್ ಮತ್ತು ಒಂದು $1 ಕೂಡ ಕೊಡ್ತಾರೆ. ಹಯಗ್ರೀವ ಸ್ವಾಮಿದು $1 ಕೊಡ್ತಾರೆ ಮತ್ತು ಅದ್ರ ಜೊತೆಗೆ 2 ಲಾಡು ಪ್ರಸಾದನ ಕೊಡ್ತಾರೆ. ಇಷ್ಟು ಅಲ್ಲಿನ ಪ್ರೊಸೀಜರು. ನಿಮಗೆ ಬೆಂಗಳೂರಲ್ಲಿ ನಿಯರ್ ಇರೋರು ಖಂಡಿತ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಅವತ್ತಿನ ದಿನ ಹೋಗಬೇಕು, ಹೋಮ ಮಾಡಿಸ್ಬೇಕು ಅಂದವ್ರು ಮಾತ್ರ 2 ದಿನ ಮಾತ್ರ ಅವಕಾಶ ಇರುತ್ತೆ. ಅದಾದರೆ ಅವಕಾಶ ಇರೋದಿಲ್ಲ. ಹಾಗೆಯೇ ಇಲ್ಲಿ ಮಕ್ಕಳು ಕೂಡ ಒಬ್ಬೊಬ್ಬರಾಗಿ ಅಲ್ಲಿಂದ ಕಳಿಸ್ತಾಯಿದ್ರು. ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಬೇಗ ಬಂದರೆ ನಾವು ಕೂಡ ಬೇಗ ಹೋಗ್ಬೋದು, ರೀಚ್ ಆಗ್ಬೋದು. ಮತ್ತು ಬೆಳಗ್ಗೆ ಎಕ್ಸಾಮ್ ಇತ್ತು, ಅವನಿಗೆ ಪ್ರಿಪ್ರೇಟ್ರಿ ನಡೀತಿತ್ತಲ್ಲ, ಹಾಗಾಗಿ ಬೇಗ ರೀಚ್ ಆಗ್ಬೋದು ಅಂತ ಹೇಳಿ. ಬಟ್ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸ್ವಲ್ಪ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಅದು ಬಿಟ್ಟು ಬೇರೆ ಕಡೆ ಹೋಗಿದರೆ ಬೆಟರ್ ಅನಿಸ್ತಿತ್ತು. ಬಟ್ ಸಂಡೇ ಮಾತ್ರ ಯಾರೂ ಚಿಕ್ಕಪೇಟೆಗೆ ಹೋಗಬೇಡಿ. ಯಪ್ಪ, ಎಷ್ಟು ಧೂಳಿರುತ್ತೆ ಅಂದರೆ ಸಿಕ್ಕಾಬಟ್ಟೆ ಧೂಳು, ಕ್ರೌಡ್ ಇರುತ್ತೆ. ನಿಜವಾಗ್ಲೂ ನನಗೆ ಹೋಗಿನೇ ಬೇಜಾರಾಗಿಬಿಡ್ತು. ನೆಕ್ಸ್ಟ್ ಟೈಮ್ ಆ ಥರ ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ರಶ್ ಇರುತ್ತೆ. ಅಷ್ಟೊಂದು ಅಂದರೆ ಧೂಳು ಸಿಕ್ಕಾಬಟ್ಟೆ ಇರುತ್ತೆ, ಧೂಳು. ಬಟ್ ಎಲ್ಲ ಪ್ರಾಡಕ್ಟ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ. ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಬೆಟರ್ ಅಂತ ಹೇಳ್ಬೋದು. ಬಟ್ ಅಲ್ಲಿನ ವೆದರ್ಗೆ ನಿಜವಾಗ್ಲೂ ಸಾಕಾಗೋಯಿತು ನಮಗೆ. ಇಲ್ಲಿ ಬೆಳಗ್ಗೆಯಿಂದ ಹೋಮದ ಹತ್ರ ಕೂತಿದ್ವಲ್ಲ, ಹಾಗಾಗಿ ಅಲ್ಲೂ ಸ್ವಲ್ಪ ಏನೋ ಒಂಥರ ಕಿರಿಕಿರಿ ಅನ್ನಿಸ್ತು. ಸಿಕ್ಕಾಬಟ್ಟೆ ಟಯರ್ಡ್ ಆಗಿರೋ ಥರ ಆಗಿಬಿಡ್ತು. ಹಾಗೆಯೇ ನಮ್ಮ ಮಕ್ಕಳು ಕೂಡ ಬಂದರು. ಇವ್ರಿಗೂ ಕೂಡ ಪ್ರಸಾದನ ಕೊಡಿಸಿ ಅವರು ಪ್ರಸಾದ ಸ್ವೀಕರಿಸಾದ್ಮೇಲೆ ನಾವು ಹೊರಟಿದ್ದು. ಫಸ್ಟು ಮೆಜೆಸ್ಟಿಕ್ಕಿಗೆ ಹೋದ್ವಿ. ಮೆಜೆಸ್ಟಿಕ್ಕಿಂದ ನೋಡೋಣ ಅಂತ ಹೇಳಿ, ಬಸ್ಸು ಬೇಡ ಅಂತ ಹೇಳಿ ಆಟೋದಲ್ಲೇ ಹೋದ್ವಿ. ಆಟೋದಲ್ಲಿ ಹೋಗಿದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ನೀವು
ಮೆಟ್ರೋದಲ್ಲಿ ಹೋದರೆ ಬೆಟರ್ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕೂಡ ಮೆಟ್ರೋದಲ್ಲೇ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇವ್ರು ನೋಡಿ ಇಲ್ಲಿ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಎಷ್ಟು ಬೇಗ ಎಲ್ಲ ಮಕ್ಕಳು ಬರ್ತಿದ್ದಾರೆ, ನಮ್ಮ ಮಕ್ಕಳು ಬರ್ತಾನೆ ಇಲ್ಲ ಅಂತ ಹೇಳಿ ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದೆ. ಬೇಗ ಬಂದಿದ್ರೆ ನಮಗೂ ಕೂಡ ಹೆಲ್ಪ್ ಆಗ್ತಾಯಿತ್ತು ಬೇರೆ ಕಡೆ ರೀಚ್ ಆಗಲಿಕ್ಕೆ. ಇನ್ನು ನೋಡಿ ಇಲ್ಲಿ ಬಂದ್ವಿ ಮೆಜೆಸ್ಟಿಕ್ಕಿಗೆ. ಇಲ್ಲಿ ಫಸ್ಟು ನಾವು ಬಂದಿದ್ದು ಬರೀ ಫ್ರೂಟ್ಸು ಮತ್ತು ಬಟ್ಟೆಗಳು ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್, ತರಕಾರಿ ಆ ಥರ ಆಗಿರ್ಬೋದು ಇತ್ತು. ಮತ್ತು ಇಲ್ಲಿ ಬ್ಯಾಗ್ಗಳೆಲ್ಲ ಇದೆ, ಲಗೇಜ್ ಈ ಥರ ಎಲ್ಲ ಹೋಗೋದಕ್ಕೆ, ಎಲ್ಲರೂ ಹೊರಗಡೆ ಟ್ರಿಪ್ ಹೋಗೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ನಾವು ನೋಡಿದ್ರೆ ತಾನೇ ಗೊತ್ತಾಗೋದು. ಸೊ ನಾವು ಅದೆಲ್ಲ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಚಿಕ್ಕಪೇಟೆ ಹೆಂಗಿರುತ್ತೆ ಸಂಡೇ ಬಜಾರ್ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ. ಸೇಮ್ ಎಲ್ಲ ಥರ ಐಟಮ್ಗಳು, ಕಿಚನ್ ಐಟಮ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ನಾವು ಫಸ್ಟು ಬಂದಿದ್ದು ಇಲ್ಲಿ ಫ್ರೂಟ್ಸ್ಗಳಾಗಿರ್ಬೋದು ಆ ಸೈಡ್ ಬಂದಿದ್ವಿ. ನಮಗೆ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಯಾವ ರೂಟ್ ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ ಹೇಳಿ. ನಮಗೆ ಮೇಯ್ನ್ ಬೇಕಾಗಿತ್ತು ಸ್ವಲ್ಪ ಜ್ಯುವೆಲರ್ಸ್ ಬೇಕಾಗಿತ್ತು. ಹಾಗಾಗಿ ಜ್ಯುವೆಲರ್ಸ್ ಕಡೆ ಹೋಗೋಣ ಅಂತ ಹೇಳಿ ಅಲ್ಲೇ ಯಾರನ್ನೋ ಕೇಳಿ ತಿಳ್ಕೊಂಡು ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಮಕ್ಕಳು ಕೂಡ ಏನಾದರೂ ಫ್ರೂಟ್ಸ್ ಎಲ್ಲ ತೊಗೊಂಡ್ರೆ ಬೆಟರ್ ಅಂತ ಹೇಳಿಬಿಟ್ಟು ಆರೆಂಜ್ ಇತ್ತು, ಆರೆಂಜನ್ನ ಕೂಡ ತೊಗೊಂಡು ಅಲ್ಲೇ ಹೋಗ್ತಾ ತಿನ್ಕೊಂಡು ಹೋಗ್ತಾಯಿದ್ವಿ. ಯಾಕೆಂದರೆ ಮಕ್ಕಳೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಜ್ಯೂಸ್ ಎಲ್ಲ ಕೊಡಿಸಿದ್ರೆ ಈ ಇದರಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿ ಹಣ್ಣಾದರೂ ಕೊಡಿಸೋಣ ಅಂತ ಹೇಳಿ ಹಣ್ಣುಗಳಷ್ಟೇ ಕೊಡಿಸಿ ತಿನ್ಸ್ಕೊಂಡು ಕರ್ಕೊಂಡು ಹೋದ್ವಿ. ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಟಯರ್ಡಾಗಿ ನಮಗೆ ಏನೂ ಬೇಡ ಅನ್ನೋ ಪರಿಸ್ಥಿತಿಲಿದ್ದರು. ಅಂದರೆ ಸದ್ಯಕ್ಕೆ ಅವ್ರಿಗೆ ಮನೆಗೆ ಹೋಗಬೇಕಾಗಿತ್ತು. ಅವ್ರಿಗೇನು ಗೊತ್ತಾ, ಈ ಶಾಪಿಂಗ್ ಆಗಿರ್ಬೋದು ಇದೆಲ್ಲ ತುಂಬ ಇಷ್ಟನೇ ಆಗಲ್ಲ. ಹಾಗಾಗಿ ನೋಡಿ ಇಲ್ಲಿ ಹೆಂಗೆ ಮುಖ ಸಿಡಿ ಅಂದ್ಕೊಂಡು ಬರ್ತಾ ಇದ್ದಾನೆ. ಸದ್ಯಕ್ಕೆ ಮನೆಗೆ ಹೋದರೆ ಸಾಕಾಗಿತ್ತು ಅಂತ ನನ್ನನ್ನಂತೂ ಹೇಳ್ಕೊಂಡು ಬರ್ತಿದ್ದ. ನೋಡಿ ವ್ಯಾಪಾರ ಮಾಡಿದ್ರೆ ಇಂಥ ಅಜ್ಜ ಅಜ್ಜಿ ಜೊತೆ ಅವ್ರ ಹತ್ರ ವ್ಯಾಪಾರ ಮಾಡಬೇಕು. ಯಾಕೆಂದರೆ ಪಾಪ ಅನಿಸುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಬಟ್ ನಮಗೆ ಆ ಥರ ಹಣ್ಣುಗಳೆಲ್ಲ ತೊಗೊಂಡು ಹಾಸನ ತನಕ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ತೊಗೊಳಕ್ಕಾಗಲಿಲ್ಲ ಅಷ್ಟೇ. ಏಕೆಂದರೆ ಲಗ್ಗೇಜ್ ಎಲ್ಲ ಹೆವಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ನಮಗೆ. ಓನ್ ವೆಹಿಕಲ್ಸ್ ಇದ್ದವ್ರಿಗೆ ಪರವಾಗಿಲ್ಲ, ಬಟ್ ಹಂಗೆ ವಾಕಬಲ್ ಬಸ್ಸಲ್ಲೆಲ್ಲ ಹೋಗೋರಿಗೆ ತುಂಬ ಕಷ್ಟ ಅನಿಸುತ್ತೆ. ಬಟ್ ಅಲ್ಲಿರೋರು ಯಾರಾದರೂ ಪರ್ಚೇಸ್ ಮಾಡಿದ್ರೆ, ಇಂಥ ಏಜ್ ಆಗಿರೋರ ಹತ್ರ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಕ್ರೌಡ್ ಇದೆ. ಯಪ್ಪ, ನಾನು ಈ ಥರ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸಂಡೇ ಬಜಾರು ನಿಜವಾಗ್ಲೂ ಏನೋ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲಿ ಯಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ಕ್ರೌಡಲ್ಲಿ ನಾವು ಹೋಗಿದ್ದೇ ಒಂದು ಆಶ್ಚರ್ಯ ಅನಿಸುತ್ತೆ. ಮಕ್ಳಿಗಂತೂ ನಿಜ ಕಿರಿಕಿರಿ ಅನಿಸ್ಬಿಟ್ಟಿದೆ. ಅಂದ್ರೂ ಕೂಡ ಅಲ್ಲಿ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. 600ಗೆಲ್ಲ ಫುಲ್ ಸೆಟ್ ಕುರ್ತಾಗಳು ಸಖತ್ತಾಗಿತ್ತು. ವಿತ್ ಪ್ಯಾಂಟ್ ದುಪ್ಪಟ್ಟ ಕೂಡ ಇತ್ತು. ನಾನು ಕೂಡ ತೊಗೊಂಡೆ. ಮತ್ತು ಅಕ್ಕ ಮಕ್ಕಳಿಗೆ ಬಟ್ಟೆಗಳನ್ನ ತೊಗೊಂಡ್ರು. ಇಲ್ಲೆಲ್ಲ ಕಮ್ಮಿ ಬೆಲೆಗೆ ಒಳ್ಳೆ ಬಟ್ಟೆಗಳು ಸಿಗ್ತಾಯಿತ್ತು. ಹಾಗಾಗಿ ಅಕ್ಕ ಕೂಡ ಅವ್ರ ಮಕ್ಳಿಗೆ ತೊಗೊಂಡ್ರು. ಅವರು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಸರಿ ಅಂದ್ಬಿಟ್ಟು ಅವರು ತೊಗೊಂಡ್ರು. ಅವ್ರ ಮಕ್ಕಳಿಗೆ ಬಟ್ಟೆಗಳು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತಂತೆ. ಹಾಗಾಗಿ ಪರ್ಚೇಸ್ ಮಾಡಿದ್ರು. ಬಟ್ ನಮ್ಮ ಮಕ್ಕಳಂತೂ ಸುಮ್ಮನೆ ನಿಂತಿದ್ದಾರೆ. ಅವ್ರಿಗೆ ನಿಜ ಟಿ ಶರ್ಟ್ ತೊಗೋತೀವಿ ಅಂದರೆ ಇಲ್ಲ ಬೇಡ ಅಂತಾನೆ. ಏನು ಬೇಕಾ ಅಂತಂದರೂ ಏನೂ ಬೇಡ ಅಂತ ಅವ್ರು ಹಾಗೆ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ರು. ಸರಿ ಅಂತ ಹೇಳಿ ಇಲ್ಲಿ ಶರ್ಟ್ಗಳಿದೆ ಮತ್ತು ಬೆಲ್ಟ್ಗಳು, ಥರವಾದ ಬೆಲ್ಟ್ಗಳಿದ್ದಾವೆ. ಮತ್ತು ತುಂಬ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತು ಕಿಚನ್ ಐಟಮ್ಸ್ಗಳಾಗಿರ್ಬೋದು ಎಲ್ಲ 100 ರೂಪೀಸ್ ಆ ಥರ ಎಲ್ಲ ಇದೆ. ಬಟ್ ನಮಗೆ ಬೇಡ. ಇನ್ನು ಮುಂದೆ ಹೋದರೆ ನಮಗೆ ಬೇರೆ ಶಾಪಿಂಗ್ ಆದರೆ ಹೆಣ್ಮಕ್ಳಿಗೆ ಗೊತ್ತಲ್ವಾ, ಸರ ಬಳೆ ಈ ಥರ ನೋಡ್ತಾರೆ ಹೆಣ್ಮಕ್ಳಾದರೆ. ಅವ್ರಿಗೆ ಏನು ಯೂಸ್ ಆಗುತ್ತೋ ಅದನ್ನು ಹೊರಗಡೆ ಹೋದಾಗ ಆ ಥರ ಎಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ನಾವು ಕೂಡ ಮುಂದೆ ಹೋಗ್ತಾ ಗೊತ್ತಾಯಿತು. ನಾವು ಕೇಳ್ಕೊಂಡು ಮುಂದೆ ಬಂದ್ವಿ. ನೋಡಿ ಇಲ್ಲಿ ಹಾರಗಳಾಗಿರ್ಬೋದು ಅಥವಾ ಇಲ್ಲಿ ನೋಡಿ ಕುರ್ತೀಸ್ಗಳು ನಾನು ಇಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು ಕುರ್ತಾಗಳು ಮಾತ್ರ. ಬಟ್ ನೆಕ್ಸ್ಟ್ ಟೈಮು ಮಕ್ಳನ್ನ ಕರ್ಕೊಂಡು ಹೋಗಬಾರ್ದು, ನಾವೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಬೆಟರ್ ಅನಿಸುತ್ತೆ. ಯಾಕೆಂದರೆ ಮಕ್ಳ ಜೊತೆ ಹೋದರೆ ನಿಜವಾಗ್ಲೂ ಆಗೋದಿಲ್ಲ. ಹಾಗೆ ಅಕ್ಕ ಕೂಡ ಅಲ್ಲಿ 100 ರೂಪೀಸ್ಗೆ ಈ ಥರ ಪ್ಲೇಟ್ಸ್ಗಳೆಲ್ಲ 4, 6 ಈ ಥರ ಏನೋ ಕೊಡ್ತಾಯಿದ್ರು. ಹಾಗಾಗಿ ಅಕ್ಕ ತೊಗೊಂಡ್ರು. ಬಟ್ ನಂಗೆ ಬೇಡವಾಗಿತ್ತು. ಇದಾಗಿತ್ತು ನಾವು ಬೆಂಗಳೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಶಾಪಿಂಗ್ ಮಾಡಿದ್ದು ಲಾಗ್ ಇದಾಗಿತ್ತು. ಸೊ ಯಾರಿಗೆಲ್ಲ ಈ ಲಾಂಗ್ ವಿಡಿಯೋ ಇಷ್ಟ ಆಗಿರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ನೋಡಿ ಆಯಿತಾ.
ಪ್ಲೀಸ್ ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ನಿಮಗೂ ಏನಾದರೂ ದೇವಸ್ಥಾನದ ಬಗ್ಗೆ ಯೂಸ್ ಆಗ್ಬೋದು. ಸೊ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಯಿತಾ.